ದೇವ್ರದ್ದು ಪೂಜೆ ಎಲ್ಲ ಆದಮೇಲೆ ಈಗ ಪ್ರಸಾದ ಅಂದರೆ ಊಟ ಆಗ್ತಾ ಇರೋದು ಎಲ್ರಿಗೂ. ತುಂಬ ಚೆನ್ನಾಗಿತ್ತು. ತುಂಬ ಹಳೇ ಮೆಮೊರೀಸ್ ಎಲ್ಲ ಮತ್ತೆ ಮತ್ತೆ ಕಣ್ಮುಂದೆ ಕಂಡಂಗಾಯಿತು ನೋಡಿ. ಇವರೆಲ್ಲ ನಮ್ಮ ಅಣ್ಣ ಮತ್ತು ಅವ್ರು ನಮ್ಮ ಯಜಮಾನ್ರು ಫುಲ್ ಎಲ್ಲ ಊಟ ಓಡಿಸ್ತಿದ್ದಾರೆ ಎಲ್ರಿಗೂ. ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ದೇವರು. ಇದೆಲ್ಲ ಆದಮೇಲೆ ಸಂಜೆ ದೇವ್ರ ಮೆರವಣಿಗೆ ಇರುತ್ತೆ. ಎಲ್ಲರ ಮನೆ ಹತ್ರ ದೇವ್ರು ಬರುತ್ತೆ. ತಾತ ಯಾರೋ ಗೊತ್ತಿಲ್ಲ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ, ಮಸ್ತ್ ಡ್ಯಾನ್ಸು. ಫುಲ್ಲು ಎಲ್ಲರೂ ನಗು, ಯಾರಿ ತಾತ ಅಂತ. ಆ ತಾತ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ದೇವರೆಲ್ಲ ಮುಗಿಸ್ಕೊಂಡು ಮಾರನೇ ಬೆಳಗ್ಗೆ ಒಂದು ಮದುವೆ ಇತ್ತು. ಸೊ ಮದುವೆಗೆ ಹೊರಟ್ವಿ. ಅದು ಹತ್ತಿಯಲ್ ಬೆಟ್ಟದಲ್ಲಿ ಮದುವೆ ಇದ್ದಿದ್ದು ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ. ಹಾಗೆ ದೇವಸ್ಥಾನ ಹತ್ರ ಹೋಗಿ ದೇವಸ್ಥಾನ ಹತ್ರ ಹೋಗೋಕ್ಕಾಗಿಲ್ಲ. ಮೇಲ್ಗಡೆ ಕೆಳಗಡೆನೇ ಪೂಜೆ ಸಾಮಾನೆಲ್ಲ ತೊಗೊಂಡು ನಮ್ಮ ಅಮ್ಮರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಹೇಳಿ ಮತ್ತೆ ಬೇರೆ ಕಡೆ ಒಂದು ಫಂಕ್ಷನ್ ಇತ್ತು, ಹೋಗಬೇಕಿತ್ತು. ಸೊ ಅಲ್ಲಿಗೆ ಹೊರಟ್ವಿ. ಇಲ್ಲಿ ಮದುವೆ ಹೇಗಾಯಿತು ಅಂತ ನೋಡಿ. ತುಂಬ ಚೆನ್ನಾಗಾಯಿತು. ಹಳೇ ಕಾಲದ ಮದುವೆ ಥರ ಅನ್ನಿಸ್ತು. ಈಗಿನ ಕಾಲದಲ್ಲಿ ಸಿಂಪಲ್ಲಾಗಿ ನಮ್ಮಂಥ ಮಿಡಲ್ ಕ್ಲಾಸ್ನವರು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಆಗ್ತಾರೆ. ಬಟ್ ಈ ಮದುವೆ ತುಂಬ ಹಳೇ ಕಾಲದ್ದು ಅವಾಗಿನ ಸಂಪ್ರದಾಯ ಈ ಥರ ತುಂಬ ಚೆನ್ನಾಗಾಯಿತು. ಮದುವೆ ತುಂಬ ಜನ ಸೇರಿದರು. ಹಾಗೆ ನಾನು ನನ್ನ ಮಗಳು ಈ ಥರ ರೆಡಿಯಾಗಿದ್ವಿ. ಸ್ವಲ್ಪ ಚಳಿ ಇತ್ತು, ಅದಕ್ಕೆ ಸ್ವೆಟರ್ ಬಿಚ್ಚಿರಲಿಲ್ಲ. ದೇವಸ್ಥಾನದ ಹತ್ರ ತುಂಬ ಚೆನ್ನಾಗಾಯಿತು ಮದುವೆ ಮಾತ್ರ. ಮೆಮೊರೀಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನೆಲ್ಲ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವೀಡಿಯೋಸ್ ನೋಡಿದವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.